Hello everyone, welcome to Navras Maths Tutorials, exercise number 12.1, second question. ನೋಡಿ ಏನು ಕೊಟ್ಟಿದ್ದಾರೆ, given the line of symmetry, find the other hole ಅಂತ ಕೊಟ್ಟಿದ್ದಾರೆ. ಅಲ್ಲಿ ಇಲ್ಲಿ ಏನ್ ಮಾಡಿದಾರೆ, ಲೈನ್ ಆಫ್ ಸಿಮೆಟ್ರಿ ಅವರೇ ಕೊಟ್ಬಿಟ್ಟಿದ್ದಾರೆ. ಓಕೆ, ಫೈಂಡ್ ದ ಅದರ್ ಹೋಲ್ ಅಂದ್ರೆ ಒಂದ್ ಹೋಲ್ ಕೊಟ್ಟಿದ್ದಾರೆ, ಇಲ್ಲಿ ಇನ್ನೊಂದು ಹೋಲ್ ನ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಇದು ಲೈನ್ ಆಫ್ ಸಿಮೆಟ್ರಿ ಈ ಫಿಗರ್ಗೆ ಆಯ್ತಲ್ವಾ. ಸೊ ಲೈನ್ ಆಫ್ ಸಿಮೆಟ್ರಿ ಅಂತ ಕೊಟ್ಮೇಲೆ ಅದು ರಿಫ್ಲೆಕ್ಷನ್ ಇದ್ದೇ ಇರುತ್ತೆ, ಹಿಂಗೆ ಫೋಲ್ಡ್ ಮಾಡಿದ್ರೆ ಓವರ್ಲ್ಯಾಪ್ ಆಗೇ ಆಗುತ್ತೆ ಅಂತ ಅರ್ಥ. ಸೊ ಒಂದ್ ಹೋಲ್ ಇಲ್ಲಿ ಕೊಟ್ಮೇಲೆ ಇನ್ನೊಂದು ಹೋಲ್ ಎಲ್ಲಿ ಹಾಕ್ಬೇಕದು ಫೋಲ್ಡ್ ಆದ್ರೆ ಇಲ್ಲಿ ಬರುತ್ತಲ್ವಾ. ಸೊ ನೋಡಿ ಈ ಹೋಲ್ ಇದನ್ನ ಈ ತರ ಫೋಲ್ಡ್ ಮಾಡಿದಾಗ ಅವ್ರ ಲೈನ್ ಆಫ್ ಸಿಮೆಟ್ರಿ ಕೊಟ್ಟಿರೋದ್ರಿಂದ ಇದೇ ರೀತಿ ಈ ಕಡೆ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡಿದಾಗ ಈ ಹೋಲ್ ಮೇಲೆ ಈ ಹೋಲ್ ಕೊಡ್ಬೇಕು. ಇಲ್ಲಿ ಹಿಂಗ್ ಫೋಲ್ಡ್ ಮಾಡಿದ್ರು ನಡೆಯುತ್ತೆ, ಹಿಂಗ್ ಫೋಲ್ಡ್ ಮಾಡಿದಾಗೂ ಈ ಹೋಲ್ ಮೇಲೆ ಈ ಹೋಲ್ ಕೊಡ್ಬೇಕು. ಓಕೆ ಆಯ್ತು. ಈಗ ಬಿ ಫಿಗರ್ ನೋಡಿ, ಇಲ್ಲಿನೂ ಲೈನ್ ಆಫ್ ಸಿಮೆಟ್ರಿ ಈ ತರ ಹಾರಿಜಾಂಟಲ್ ಕೊಟ್ಟಿದ್ದಾರೆ, ಇಲ್ಲೊಂದು ಹೋಲ್ ಕೊಟ್ಟಿದ್ದಾರೆ. ಸೊ ಇದನ್ನ ಈ ರೀತಿ ಫೋಲ್ಡ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಇಲ್ಲ ಈ ರೀತಿ ಇದನ್ನ ಮೇಲೆ ಫೋಲ್ಡ್ ಮಾಡಿದಾಗ ಇಲ್ಲೊಂದು ಹೋಲ್ ಇದ್ದಾಗ ಇಲ್ಲೊಂದು ಹೋಲ್ ಇರ್ಬೇಕಲ್ವಾ, ಓವರ್ಲ್ಯಾಪ್ ಆಗ್ಬೇಕು ಅಂತಂದ್ರೆ. ಸೊ ಇಲ್ಲಿ ಒಂದು ಹೋಲ್. ಓಕೆ, ಸೇಮ್ ಮಿರರ್ ರಿಫ್ಲೆಕ್ಷನ್ ಇರುತ್ತಲ್ಲ ಆ ತರ ಇರ್ಬೇಕು ಸಿಮೆಟ್ರಿ ಅಂದ್ರೆ. ಈಗ ನೋಡಿ ಸಿ ಫಿಗರ್ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಲೈನ್ ಆಫ್ ಸಿಮೆಟ್ರಿ ಅಂತ ಸೆಂಟ್ರಲ್ ಡ್ರಾ ಮಾಡಿದ್ದಾರೆ, ಇಲ್ಲಿ ಹೋಲ್ ಇದೆ. ಸೊ ನಾವು ಇದನ್ನ ಈ ಕಡೆ ಫೋಲ್ಡ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಈ ಲೈನ್ ಆಫ್ ಸಿಮೆಟ್ರಿ ಮೇಲೆ ಈ ತರ ಫೋಲ್ಡ್ ಮಾಡಿದ್ವಿ, ಇಲ್ಲ ಇದನ್ನ ಈ ಕಡೆ ಫೋಲ್ಡ್ ಮಾಡಿದ್ವಿ. ಈ ಹೋಲ್ ಮೇಲೆ ಇಲ್ಲೊಂದು ಹೋಲ್ ಇದ್ರೆ ಅಲ್ವಾ ಆಗೋದು ಲೈನ್ ಆಫ್ ಸಿಮೆಟ್ರಿ. ನೋಡಿ ಇಲ್ಲಿ ಹೋಲ್ ಇರ್ಬೇಕು, ಆಗೇನಾಗತ್ತೆ ಫೋಲ್ಡ್ ಮಾಡಿದಾಗ ಹೋಲ್ ಮೇಲೆ ಹೋಲು ಕೂಡತ್ತೆ, ಅಲ್ಲಿ ಸಿಮೆಟ್ರಿ ಆಗತ್ತೆ. ಓಕೆ, ಈಗ ಇನ್ನ ಬೇರೆ ಫಿಗರ್ಸ್ ನೋಡಿ. ಡಿ ಫಿಗರ್ ಏನ್ ಕೊಟ್ಟಿದ್ದಾರೆ, ಸರ್ಕಲ್ ಕೊಟ್ಟಿದ್ದಾರೆ, ಸರ್ಕಲ್ ಅಲ್ಲಿ ಈ ರೀತಿ ಲೈನ್ ಆಫ್ ಸಿಮೆಟ್ರಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಹೋಲ್ ಇದೆ. ಸೊ ನಾವು ಇದನ್ನ ಈ ಹಾಫ್ ಪಾರ್ಟ್ ನ ಇದ್ರ ಮೇಲೆ ಫೋಲ್ಡ್ ಮಾಡಿದಾಗ ಎಲ್ಲಿ ಹೋಲ್ ಬರ್ಬೇಕು, ಸೇಮ್ ಇದ್ರ ಪಕ್ಕ ಇಲ್ಲಿ ಹಿಂಗಿದೀನೋ ಸೇಮ್ ಇಲ್ಲಿನೂ ಸೇಮ್ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಈ ತರ ಹೋಲ್ ಇಡ್ಬೇಕು. ಓಕೆ, ಆಗ ನಮ್ಗೆ ಓವರ್ಲ್ಯಾಪ್ ಆಗುತ್ತೆ, ಸಿಮೆಟ್ರಿ ಆಗುತ್ತೆ. ಓಕೆ, ಈಗ ಈ ಫಿಗರ್ ಅಲ್ಲಿ ನೋಡಿ, ಇಲ್ಲಿ ಲೈನ್ ಆಫ್ ಸಿಮೆಟ್ರಿ ಕೊಟ್ಟಿದ್ದಾರೆ, ಇಲ್ಲಿ ಹೋಲ್ ಇದೆ. ಸೊ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಇದೆನೋ ಸೇಮ್ ಅಷ್ಟೇ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿವರೆಗೆ ತಗೊಂಡು ನಾವು ಫೋಲ್ಡ್ ಮಾಡ್ಬೇಕು. ಸೊ ದಟ್ ಓವರ್ಲ್ಯಾಪ್ ಆಗ್ಬೇಕಲ್ವಾ. ಫೋಲ್ಡ್ ಮಾಡಿದಾಗ ನೋಡಿ ಈ ರೀತಿ ನೀವು ಮೆಷರ್ ಮಾಡಿ. ಓಕೆ, ನಾನು ಫ್ರೀ ಹ್ಯಾಂಡ್ ಆಗಿ ಮಾಡಿದ್ದೀನಿ, ಸೊ ಮೆಷರ್ ಮಾಡಿಲ್ಲ, ನೀವು ಮೆಷರ್ ಮಾಡಿ ಅಕ್ಯುರೇಟ್ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್ ನೋಡಿ ಏನ್ ಕೊಟ್ಟಿದ್ದಾರೆ. ಇನ್ ದ ಫಾಲೋಯಿಂಗ್ ಫಿಗರ್ಸ್ ದ ಮಿರರ್ ಲೈನ್ ಅಂದ್ರೆ ದ ಲೈನ್ ಆಫ್ ಸಿಮೆಟ್ರಿ ಈಸ್ ಗಿವನ್ ಆಸ್ ಎ ಡಾಟೆಡ್ ಲೈನ್. ದ ಕಂಪ್ಲೀಟ್ ಈಚ್ ಫಿಗರ್ ಪರ್ಫಾರ್ಮಿಂಗ್ ರಿಫ್ಲೆಕ್ಷನ್ ಇನ್ ದ ಡಾಟೆಡ್ ಲೈನ್ ಅಂತ ಕೊಟ್ಟಿದ್ದಾರೆ. ಆರ್ ಯು ಏಬಲ್ ಟು ರಿಕಾಲ್ ದ ನೇಮ್ ಆಫ್ ದ ಫಿಗರ್ ಯು ಕಂಪ್ಲೀಟ್ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ನೋಡಿ ಅವರು ಕೊಟ್ಟಿದ್ದಾರೆ ಇಲ್ಲಿ ಲೈನ್ ಆಫ್ ಸಿಮೆಟ್ರಿ ಅಂತ ಫಿಗರ್ಗೆ. ಸೊ ಕಂಪ್ಲೀಟ್ ಮಾಡಿ ಫಿಗರ್ ಅಂತ ಹೇಳಿದ್ದಾರೆ, ಅಂದ್ರೆ ರಿಫ್ಲೆಕ್ಷನ್ ಪರ್ಫಾರ್ಮಿಂಗ್ ದ ರಿಫ್ಲೆಕ್ಷನ್ ಇನ್ ದ ಡಾಟೆಡ್ ಲೈನ್. ನೋಡಿ ಇಲ್ಲಿ ಏನ್ ಪಾರ್ಟ್ ಇದೆನೋ ಸೇಮ್ ಅದರದ ರಿಫ್ಲೆಕ್ಷನ್ ಇಲ್ಲಿ ಇರ್ಬೇಕು, ಹಂಗಿದ್ರೇನೆ ಅಲ್ವಾ ಸಿಮೆಟ್ರಿ ಅಂತ ಹೇಳೋದು ನಾವು. ಸೊ ಅದನ್ನ ಕಂಪ್ಲೀಟ್ ಮಾಡ್ಬೇಕು. ಇಲ್ಲಿ ನಾನು ಫ್ರೀ ಹ್ಯಾಂಡ್ ಮಾಡ್ತಾ ಇದ್ದೀನಿ, ನೀವು ಅಕ್ಯುರೇಟ್ ಬರ್ಬೇಕಂದ್ರೆ ಮೆಷರ್ ಮಾಡಿ, ಸ್ಕೇಲ್ ಇಂದ ಮೆಷರ್ ಮಾಡಿ. ಓಕೆ, ಈಗ ನೋಡಿ ಇದು ಲೈನ್ ಆಫ್ ಸಿಮೆಟ್ರಿ ಅಂತ ಕೊಟ್ಮೇಲೆ ಈಕ್ವಲ್ ಇರತ್ತೆ. ಸೊ ಇಲ್ಲಿ ಎಷ್ಟಿದೆನೋ ಸೇಮ್ ಅಷ್ಟೇ ಇಲ್ಲಿ ತಗೊಳ್ಳಿ, ಇಲ್ಲಿನೂ ಅಷ್ಟೇ, ಇಲ್ಲಿ ಎಷ್ಟಿರುತ್ತೋ ಅಷ್ಟೇ, ಆಮೇಲೆ ಜಾಯಿನ್ ಮಾಡೋದು. ಓಕೆ, ಈಗ ಬಿ ಫಿಗರ್ ನೋಡಿ, ಇಲ್ಲಿನೂ ಅಷ್ಟೇ, ಇದು ಲೈನ್ ಆಫ್ ಸಿಮೆಟ್ರಿ ಇದೆ, ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೋ ಸೇಮ್ ಅದರದ್ದು ರಿಫ್ಲೆಕ್ಷನ್ ಬರ್ಬೇಕಲ್ವಾ ನಮ್ಗೆ. ನೋಡಿ ಈ ರೀತಿ ಮೆಷರ್ ಮಾಡಿ, ಇಲ್ಲಿ ಎಷ್ಟಿದೆನೋ ಇಲ್ಲಿಯೂ ಅಷ್ಟೇ ತಗೊಳ್ಳಿ, ಜಾಯಿನ್ ಮಾಡಿ ಆಗತ್ತೆ. ಸೊ ನೇಮಿಂಗ್ ಮಾಡ್ಬೇಕಂತ ಹೇಳಿದಾರಲ್ವಾ, ಇದು ನೋಡಿ ಇಲ್ಲಿ ಎಷ್ಟಿದೆನೋ ಇಲ್ಲಿ ಅಷ್ಟೇ ಇದೆ. ಸೊ ಇಲ್ಲಿ ಎಷ್ಟಿದೆ ಅಲ್ಲೇ ಅಷ್ಟೇ ಇದೆ ಅಂದ್ರೆ ಏನಾಯ್ತು, ಇದು ಸ್ಕ್ವೇರ್ ಆಯ್ತು. ಇಲ್ಲಿನೂ ಅಷ್ಟೇ, ಇಲ್ಲಿ ಎಷ್ಟಿದೆನೋ ಇದನ್ನು ಅಷ್ಟೇ ಇದೆ, ಇದನ್ನು ಸೇಮ್ ಇದೆ ಸೈಡ್ಸ್. ಸೊ ಏನ್ ಹೇಳ್ಬೋದು, ಟ್ರಯಾಂಗಲ್ ಅಂತ ಇದೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕೂಡ ಹೇಳ್ಬೋದು ನಾವು. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಓಕೆ, ಈಗ ನೋಡಿ ಸಿ ಫಿಗರ್, ಇಲ್ಲಿ ಲೈನ್ ಆಫ್ ಸಿಮೆಟ್ರಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೋ ಸೇಮ್ ಅದೇ ರೀತಿ ನಾವು
ಡ್ರಾ ಮಾಡಬೇಕು. ಓಕೆ, ಮೆಜರ್ ಮಾಡಿ ಮಾಡಿ ನೋಡಿ. ಈ ಫಿಗರ್ಗೆ ಏನಂತ ಹೇಳ್ಬೋದು ನೋಡಿ, ಆಲ್ ಸೈಡ್ಸ್ ಈಕ್ವಲ್ ಕಾಣ್ತಾ ಇದೆ, ರಾಂಬಸ್ ಶೇಪ್ ಇದೆ, ಸೊ ರಾಂಬಸ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಡಿ ಫಿಗರ್, ಸೆಮಿ ಸರ್ಕಲ್ ಅಂತ ಕೊಟ್ಟಿದ್ದಾರೆ. ಸೊ ಈ ಸರ್ಕಲ್ ನ ಕಂಪ್ಲೀಟ್ ಮಾಡ್ಬೇಕು, ಲೈನ್ ಆಫ್ ಸಿಮೆಟ್ರಿ ಕೊಟ್ಟಿದ್ದಾರೆ ಇಲ್ಲಿ. ಇದೇನಾಯ್ತು ಫಿಗರ್, ಸರ್ಕಲ್. ಓಕೆ, ಈಗ ಬೇರೆ ಫಿಗರ್ ನೋಡಿ. ಈ ಫಿಗರ್ ಯಾವ ರೀತಿ ಕೊಟ್ಟಿದ್ದಾರೆ, ಇದು ಲೈನ್ ಆಫ್ ಸಿಮೆಟ್ರಿ ಇದೆ. ಸೊ ಇದ್ರ ರಿಫ್ಲೆಕ್ಷನ್ ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಸೇಮ್ ಇದೇ ರೀತಿ ನೋಡಿ, ಈ ರೀತಿ ಬರ್ಬೇಕು. ಇಲ್ಲಿ ಇದೆ ಅಲ್ವಾ, ಇಲ್ಲಿ ಎಷ್ಟು ಮೆಜರ್ ಇದೆಯಲ್ಲ ಸೇಮ್ ಅಷ್ಟೇ ಮೆಜರ್ ಇಲ್ಲಿ ತಗೋಬೇಕು. ಆಮೇಲೆ ಜಾಯಿಂಟ್ ಮಾಡ್ಬೇಕು. ನೋಡಿ ಈ ಫಿಗರ್ ಏನಾಯ್ತು ನೋಡಿ, ಎಷ್ಟು ಸೈಡ್ಸ್ ಇದಾವೆ, 5 ಸೈಡ್ಸ್ ಇದಾವೆ. ಸೊ ನಾವೇನ್ ಹೇಳ್ಬೋದು ಇದಕ್ಕೆ, ಪೆಂಟಗನ್. ಓಕೆ, ಸೊ ಎಫ್ ಫಿಗರ್ ನೋಡಿ, ಇದನ್ನ ಯಾವ ರೀತಿ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೇಕು, ಇಲ್ಲಿ ಎಷ್ಟಿದೆಯೋ ಸೇಮ್ ಅಷ್ಟೇ ಇಲ್ಲಿ ಡ್ರಾ ಮಾಡ್ಕೊಳ್ಳಿ, ಮೆಜರ್ ಮಾಡಿ. ಇಲ್ಲಿನೂ ಅಷ್ಟೇ ಸೇಮ್ ಮೆಜರ್. ಆಮೇಲೆ ಇಲ್ಲಿಂದ ಈ ರೀತಿ ನೋಡಿ. ಈಗ ಈ ಫಿಗರ್ ಆಯ್ತು ಕಂಪ್ಲೀಟು. ಈಗ ಎಷ್ಟು ಸೈಡ್ಸ್ ಇದಾವೆ ನೋಡಿ, 1 2 3 4 5 6 7 8 ಸೈಡ್ಸ್ ಇದ್ರೆ ನಾವೇನ್ ಹೇಳ್ತೀವಿ, ಆಕ್ಟಾಗನ್ ಅಂತೀವಿ ಅಲ್ವಾ. 8 ಸೈಡ್ಸ್ ಅಂದ್ರೆ ಆಕ್ಟಾ. ಓಕೆ, ಆಕ್ಟಾಗನ್ ಅಂತೀವಿ. ಓಕೆ, ಇದು ಥರ್ಡ್ ಕ್ವಶನ್ ಆಯ್ತು. ಈಗ ನೆಕ್ಸ್ಟ್ ಒನ್,